ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದೊಡ್ಡದೊಂದು ಡೆವಲಪ್ಮೆಂಟ್ ನಡೆದಿದೆ. ಹತ್ಯೆಯ ಆರೋಪಿಗಳಲ್ಲಿ 5 ಜನರಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು ಸದ್ಯ ಸಂಚಲನ ಮೂಡಿಸಿದೆ. ಮೊನ್ನೆ ತಾನೇ ಇನ್ನು 1 ವರ್ಷ ದರ್ಶನ್ ಅವರು ಜೈಲಲ್ಲೇ ಇರುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ಈಗ ಕೇವಲ 1 ತಿಂಗಳಲ್ಲಿ ಬೇರೆ ಆರೋಪಿಗಳಿಗೆ ರಿಲೀಫ್ ಸಿಗೋಕೆ ಹೇಗೆ ಸಾಧ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಕಳೆದ ತಿಂಗಳು ದರ್ಶನ್ ಅವರು ತಮಗೆ ಬೇಲ್ ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ವಿಶೇಷವಾದ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇನ್ನೂ 1 ವರ್ಷ ನೋಡೋಣ, ಆಮೇಲೆ ಬೇಲ್ಗೆ ಅಪ್ಲೈ ಮಾಡಿ ಅಂತ ದರ್ಶನ್ ಅವರನ್ನ ವಾಪಸ್ ಕಳಿಸಿತ್ತು. ಹೀಗಾಗಿ ದರ್ಶನ್ ಅವರು ಜೈಲಿನಲ್ಲೇ ಇದ್ದಾರೆ. ಆದರೆ ಕೆಲವು ಆರೋಪಿಗಳು ಬೇಲ್ ಮೇಲೆ ಹೊರಗಿದ್ದಾರೆ. ಇದರಿಂದ ಪ್ರೇರಿತರಾದ ರಾಜ್ಯ ಸರ್ಕಾರದ ವಕೀಲರು ಈಗಾಗಲೇ ಹೊರಗಿರುವ 5 ಜನ ಆರೋಪಿಗಳ ಬೇಲನ್ನು ರದ್ದು ಮಾಡಿಸಿ ಅವರನ್ನ ಜೈಲಿಗೆ ಕಳಿಸಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಈ ಅರ್ಜಿಯನ್ನ ಪರಿಶೀಲನೆ ಮಾಡಿದ ಹೈಕೋರ್ಟ್ ಯಾವ ಕಾರಣಕ್ಕೆ ಅವರ ಬೇಲು ರದ್ದು ಮಾಡಬೇಕು ಅಂತ ಕೇಳಿತು. ಅದಕ್ಕೆ ಸರ್ಕಾರಿ ವಕೀಲರು ಕೊಟ್ಟ ಉತ್ತರ, ಇವರು ಕೂಡ ಪ್ರಭಾವಿಗಳಾಗಿದ್ದು ಇವರು ಹೊರಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ, ಅದರಿಂದ ಅವರ ಬೇಲ್ ರದ್ದು ಮಾಡಬೇಕು ಅಂತ ಕೇಳಿದ್ರು. ಇದಕ್ಕೆ ಆರೋಪಿಗಳ ಪರ ವಕೀಲರು ಕೌಂಟರ್ ಕೂಡ ನೀಡಿದ್ರು. ಪ್ರತಿ ಆರೋಪಿಗಳಿಗೂ ಅವರದೇ ಆದ ಹಕ್ಕುಗಳಿರುತ್ತೆ. ವಿಚಾರಣೆ ಹೀಗೆ ವರ್ಷಗಟ್ಟಲೆ ನಡೆದ್ರೆ ಅಷ್ಟೂ ದಿನ ಅವರು ಜೈಲಲ್ಲಿ ಇರೋಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಮೊನ್ನೆ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಕುರಿತು ನೀಡಿರೋ ತೀರ್ಪನ್ನ ಆಧಾರವಾಗಿಟ್ಕೊಂಡು ಇವರನ್ನ ಜೈಲಿಗೆ ಹಾಕೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಎಲ್ಲಿಯೂ ಇದು ಎಲ್ಲಾ ಆರೋಪಿಗಳಿಗೂ ಅನ್ವಯ ಆಗಲಿದೆ ಅಂತ ಹೇಳಿಲ್ಲ. ಮತ್ತೆ ಈ 5 ಆರೋಪಿಗಳ ಹೆಸರನ್ನ ಕೂಡ ಎಲ್ಲೂ ಉಲ್ಲೇಖಿಸಲಿಲ್ಲ. ಹಾಗಾಗಿ ಈ ತೀರ್ಪು ಇವರಿಗೆ ಅನ್ವಯಿಸಿಲ್ಲ ಅಂತ ವಾದ ಮಂಡಿಸಿದ್ರು. ವಾದ ಪ್ರತಿವಾದಗಳನ್ನ ಆಲಿಸಿದ ನ್ಯಾಯಾಲಯ ಈಗ 5 ಆರೋಪಿಗಳಿಗೆ ಜಾಮೀನು ರದ್ದು ಮಾಡದೆ ಸರ್ಕಾರಿ ವಕೀಲರ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಹೀಗಾಗಿ ಸದ್ಯಕ್ಕೆ 5 ಜನರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇದರ ಕುರಿತು ಮಾತನಾಡಿದ ವಕೀಲರು, ಪ್ರಕರಣದಲ್ಲಿ ಇನ್ನೂ 1 ವರ್ಷದಿಂದ ಕೇವಲ 8 ಸಾಕ್ಷಿಗಳ ವಿಚಾರಣೆಯಾಗಿದೆ. ಹೀಗಿರುವಾಗ ಇವರು ಎಷ್ಟು ವರ್ಷ ಅಂತ ಕಾಯೋದಕ್ಕೆ ಸಾಧ್ಯ? ಜೊತೆಗೆ ಇವರ ಬೇಲ್ ರದ್ದತಿಗೆ ಸರ್ಕಾರ ಸೂಕ್ತ ಕಾರಣವನ್ನ ಕೊಟ್ಟಿಲ್ಲ. ಹೀಗಾಗಿ ಇವರ ಅರ್ಜಿ ವಜಾ ಆಗಿದೆ ಅಂತ ಹೇಳಿದ್ರು. ಜೊತೆಗೆ ನಟ ದರ್ಶನ್ ಅವರ ಬಗ್ಗೆ ಮಾತನಾಡಿದ ಅವರು, ದರ್ಶನ್ ಅವರು ಅಷ್ಟು ಬೇಗ ಸುಪ್ರೀಂ ಕೋರ್ಟ್ಗೆ ಹೋಗಬಾರದಿತ್ತು. ಆ ಕುರಿತು ನಾವು ಕೂಡ ಸಲಹೆಯನ್ನ ನೀಡಿದ್ವಿ. ಆದರೆ ಕಾರಣಾಂತರಗಳಿಂದ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈ ತೀರ್ಪು ಬಂದ ನಂತರ ದರ್ಶನ್ ಅವರು ಮುಂದಿನ ಹೆಜ್ಜೆ ಇಟ್ಟಿದ್ದಿದ್ರೆ ಅವರಿಗೆ ಅನುಕೂಲವಾಗ್ತಿತ್ತು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ದರ್ಶನ್ ಅವರು ಸೇರಿದಂತೆ 7 ಜನ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಿದ್ದರಿಂದ ಅವರು ಜೈಲಿನಲ್ಲಿದ್ದಾರೆ. ಆದರೆ ಅದೇ ಪ್ರಕರಣದ ಆರೋಪಿಗಳಾದ ಪವನ್, ಧನರಾಜು, ರಾಘವೇಂದ್ರ, ವಿನಯ್ ಹಾಗೂ ನಂದೀಶ್ ಅವರುಗಳು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದ್ರೆ ಈ ಕುರಿತು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲೇರುತ್ತಾ ಅಥವಾ ಪ್ರಕರಣವನ್ನ ಹಾಗೆ ಮುಂದುವರಿಸುತ್ತಾ ಅಂತ ಕಾದ್ ನೋಡ್ಬೇಕಿದೆ.